ರಾಜ್ಯದಲ್ಲಿ ಸಾಕಷ್ಟು ಸದ್ದು ಸಂಚಲನ ಸೃಷ್ಟಿ ಮಾಡಿ ಜಾತಿಗಳ ಮಧ್ಯೆ ಜಟಾಪಟಿಗೆ ಕಾರಣ ಆಗಿದ್ದಂತ ಜಾತಿ ಗಣತಿಯ ವಿಚಾರ ಕೊನೆಗೂ ತಾರ್ಕಿಕ ಅಂತ್ಯವನ್ನ ಕಂಡಿದೆ. ಜಯಪ್ರಕಾಶ್ ಹೆಗಡೆ ನೀಡಿದಂತ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಗೆ ಸಾಕಷ್ಟು ವಿರೋಧ ವ್ಯಕ್ತವಾದಂತ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮತ್ತೊಮ್ಮೆ ಸರ್ವೆಗೆ ಈಗ ಮುಂದಾಗಿದೆ. ಹೊಸ ಸರ್ವೆಗೆ ಸರ್ಕಾರ ಸಜ್ಜಾಗಿರೋದು ಯಾಕೆ? ಹಳೆ ವರದಿಯ ಕಥೆ ಏನು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಾತಿ ಗಣತಿ ಪ್ರಬಲರ ಒತ್ತಡಕ್ಕೆ ಮಣಿದ ಸರ್ಕಾರ ಹೊಸದಾಗಿ ಜಾತಿ ಗಣತಿ ನಡೆಸಲು ಮುಂದಾದ ಕೈಪಡೆ. ರಾಜ್ಯದಲ್ಲಿ 10 ವರ್ಷಗಳ ಹಿಂದೆ ಕಾಂತರಾಜು ಆಯೋಗ ನಡೆಸಿದ ಜಾತಿ ಗಣತಿ ಹಾಗೂ ಜಯಪ್ರಕಾಶ್ ಹೆಗಡೆ ಸರ್ಕಾರಕ್ಕೆ ಸಲ್ಲಿಸಿದ ಜಾತಿ ಗಣತಿ ವರದಿ ಸಾಕಷ್ಟು ಸದ್ದು ಮಾಡಿತು. ಈ ವರದಿಯ ವಿಚಾರವಾಗಿ ಪ್ರಬಲ ಸಮುದಾಯಗಳು ಆಕ್ರೋಶದ ಜ್ವಾಲೆಯನ್ನು ಹೊರಹಾಕಿದ್ದು. ಯಾವಾಗ ಜಾತಿ ಗಣತಿ ವಿಚಾರವಾಗಿ ಪ್ರಬಲ ಸಮುದಾಯಗಳ ಧ್ವನಿ ಗಟ್ಟಿಯಾಯಿತೋ ಅದೇ ಸಮುದಾಯದ ಸಚಿವರು ಆಕ್ಷೇಪದ ಸ್ವರ ಎತ್ತಿದ್ರು. ಹೈಕಮಾಂಡ್ ಜಾತಿ ಗಣತಿ ವಿಚಾರವಾಗಿ ಸಿಎಂ, ಡಿಸಿಎಂ ಜೊತೆ ಚರ್ಚೆ ನಡೆಸಿತು. ಚರ್ಚೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಹ 10 ವರ್ಷಗಳ ಹಿಂದಿನ ಜಾತಿ ಗಣತಿ ಸರ್ವೆಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಇದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಹೊಸದಾಗಿ ಜಾತಿ ಗಣತಿ ನಡೆಸಲು ಮುಂದಾಗಿದೆ. ರಾಜ್ಯದಲ್ಲಿ ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಳ ಮಾಡಲು ಹೊಸದಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಪ್ರಕರಣ 11(1) ಮರು ಸಮೀಕ್ಷೆ ನಡೆಸಲು ಸಚಿವ ಸಂಪುಟವು ತೀರ್ಮಾನಿಸಿ ಪ್ರಕರಣ 11(2) ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಪಡೆಯಲು ನಿರ್ಧರಿಸಿತು. ಹೌದಪ್ಪ, ಈ ಸರ್ವೆ ಇಲ್ಲ, ಹೊಸ ಸರ್ವೆನೇ. ಜಾತಿ ಗಣತಿ ವಿಚಾರವಾಗಿಯೇ ಚರ್ಚೆ ನಡೆಸಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ವಿಶೇಷ ಸಚಿವ ಸಂಪುಟ ಸಭೆ ಜರುಗಿತು. ಸಭೆಯಲ್ಲಿ ಎಲ್ಲಾ ಸಚಿವರು ನಿಖರವಾದ ಅಂಕಿ ಸಂಖ್ಯೆಗಳಿರುವ ಸರ್ವೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸಚಿವ ಸಂಪುಟ ಸದಸ್ಯರ ಅಭಿಪ್ರಾಯ ಹಾಗೂ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ರಾಜ್ಯದಲ್ಲಿ ಜಾತಿ ಗಣತಿ ನಡೆಸೋದಾಗಿ ಘೋಷಣೆ ಮಾಡಿದ್ದಾರೆ. ಹೊಸದಾಗಿ ನಡೆಯಲಿರುವ ಸರ್ವೆ ಕಾರ್ಯವನ್ನ 90 ದಿನಗಳಲ್ಲಿ ಮುಕ್ತಾಯ ಮಾಡೋದಾಗಿ ಹೇಳಿದ್ದಾರೆ. ಆಯೋಗಕ್ಕೆ ಸಮೀಕ್ಷೆ ನಡೆಸಲು ಸಮಯ ನೀಡೋದಾಗಿ ತಿಳಿಸಿರುವ ಸಿಎಂ, ತೆಲಂಗಾಣದಲ್ಲಿ 70 ದಿನಗಳಲ್ಲಿ ಸರ್ವೆ ಕಾರ್ಯ ಮಾಡಿದ್ದಾರೆ. ಹೀಗಾಗಿ ನಾವು ಸಹ ಹೊಸದಾಗಿ ಕಾನೂನು ಪ್ರಕಾರವೇ ಸಮೀಕ್ಷೆ ನಡೆಸುವುದಾಗಿ ಘೋಷಣೆ ಮಾಡಿದ್ದಾರೆ. ಹಿಂದಿನ ಜಾತಿ ಗಣತಿ ವರದಿಗೆ ವಿಪಕ್ಷಗಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ ಪರಿಣಾಮ ಸರ್ಕಾರ ಹೊಸದಾಗಿ ಸರ್ವೆ ನಡೆಸಲು ಮುಂದಾಗಿದೆ. ಈಗ ವಿಪಕ್ಷ ನಾಯಕರು ಹೊಸ ಸರ್ವೆ ಕಾರ್ಯ ಒಪ್ಪಿಕೊಳ್ತಾರೋ ಇಲ್ವೋ, ಹಳೆಯ ಸರ್ವೆಯನ್ನೇ ಜಾರಿ ಮಾಡಬೇಕು ಅಂತಾರ ಅನ್ನೋದನ್ನ ಸ್ಪಷ್ಟಪಡಿಸಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ. ವಿರೋಧ ಪಾರ್ಟಿಯವರು ಕೂಡ ಭಾಳ ಒತ್ತಾಯ ಮಾಡ್ತಿದ್ರು. ಈಗ ವಿರೋಧ ಪಾರ್ಟಿಯವರೆಲ್ಲ ಏನೇನೋ ಮಾತಾಡ್ಬೋದು, ಅದಕ್ಕೆಲ್ಲ ಉತ್ತರ ಕೊಡೋಣ ನಿಧಾನವಾಗಿ. ಯಾರು ಏನೇನು ಹೇಳ್ತಿದ್ರು, ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು, ಏನು ಹೇಳ್ತಿದ್ರು, ಈಗ ಅಶೋಕ್ ಏನು ಹೇಳಿದ್ದಾರೆ, ಅದಕ್ಕೆಲ್ಲ ಖಂಡಿತ ಉತ್ತರ ಕೊಡೋಣ. ಅಶೋಕ್ ಏನೇನು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ನೀವು ರೀಕಾಲ್ ಮಾಡಿ. ಈಗ ಬಂಗಾರ ಹೇಳಿ, ಅವರು ಅಶೋಕು ಮತ್ತು ವಿಜೇಂದ್ರ, ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಏನು ಮಾಡಿ ಅದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ? ಅದನ್ನು ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗಡೆ ನೀಡಿದ ಜಾತಿ ಗಣತಿ ವರದಿಗೆ ರಾಜ್ಯ ಸರ್ಕಾರ ಕೊನೆಗೂ ಎಳ್ಳು ನೀರು ಬಿಟ್ಟು ಹೊಸದಾಗಿ ಸರ್ವೆ ಕಾರ್ಯ ನಡೆಸಲು ಮುಂದಾಗಿದೆ. ಈ ಮೂಲಕ ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೊಸ ಸರ್ವೆ ನಡೆಸುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಹೊಸದಾಗಿ ಸರ್ವೆ ಕಾರ್ಯ ಯಾವಾಗ ಆರಂಭವಾಗುತ್ತೋ, ಮೀಸಲಾತಿ ಹೆಚ್ಚಳ ಅದ್ಯಾವಾಗ ಆಗುತ್ತೋ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಾಗಿದೆ. ವೀರೇಶ್